9ನೇ ಕಾಲೇಜ್ ಕೂಡ ಅವನನ್ನ ರಿಜೆಕ್ಟ್ ಮಾಡಿತು. ಡೇವಿಡ್ನ ಕುರುಡು ಕಣ್ಣುಗಳಲ್ಲಿ ಮೊದಲನೇ ಸಲ ನಿರಾಸೆಯ ಮೋಡ ಸರಿದಾಡಿತ್ತು. ಅವನು ಮತ್ತು ಅವನ ಗರ್ಲ್ ಫ್ರೆಂಡ್ ಶೆರಿಲ್ ವಾಕರ್ ಮೊಟ್ಟ ಮೊದಲ ಬಾರಿಗೆ ಕೈ ಹಿಡ್ಕೊಂಡು ಎಲ್ಲ ಮುಗಿದೋಯ್ತು ಅನ್ನೋ ಹಾಗೆ ಅತ್ಬಿಟ್ರು. ಆದರೆ ಅದೇ ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ ಟೆಂಪಲ್ ಯೂನಿವರ್ಸಿಟಿ ಆಫ್ ಮೆಡಿಸಿನ್ ಅನ್ನೋ ಒಂದು ಸಂಸ್ಥೆ ಇತ್ತು. ಒಲಿಂಪಿಕ್ ಕಮಿಟಿ ಸದಸ್ಯರ ಮುಂದೆ ಒಂದು ಕಾಲಿಲ್ಲದ ಒಬ್ಬ ಯುವಕ ಹಾಜರಾಗಿ 10 ಸೆಕೆಂಡ್ಗಳಲ್ಲಿ 100 ಮೀಟರ್ ಓಟ ಓಡಿ ಮುಗಿಸ್ತೀನಿ, ನಂಗೊಂದು ಅವಕಾಶ ಕೊಡಿ ಅಂತ ವಿನಂತಿಸಿದ್ರೆ ಆ ಕಮಿಟಿಯಲ್ಲಿ ನಾನು ಸದಸ್ಯನಾಗಿದ್ರೆ ಖಂಡಿತವಾಗಿಯೂ ಆ ಹೆಳವನಿಗೊಂದು ಅವಕಾಶ ಕೊಡ್ತಿರ್ಲಿಲ್ವಾ? ಹಾಗೆ ಈ ಹುಡುಗನಿಗೊಂದು ಅವಕಾಶ ಕೊಡಬೇಕು ಅಂತ ಟೆಂಪಲ್ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಡೀನ್ ಒಬ್ಬರು ವಾದಿಸಿದ್ರು. ಅವತ್ತೇ ಮಧ್ಯಾಹ್ನ ಡೇವಿಡ್ನ ಅಕ್ಕ ಬಾರ್ಬರಾ ಅವನಿಗೊಂದು ಫೋನ್ ಮಾಡಿ, ಯು ಹ್ಯಾವ್ ಡನ್ ಇಟ್ ಕಣೋ, ನಿಂಗೆ ಸೀಟ್ ಸಿಕ್ಕಿದೆ ಅಂತ ಗದ್ಗದಿತಳಾಗಿ ಹೇಳಿದ್ಲು. ಆ ನಂತರ ಡೇವಿಡ್ ಹಾರ್ಟ್ಮನ್ ಮೆಡಿಸಿನ್ ಓದಿದ್ದು ಅದೊಂದು ತಪಸ್ಸು. ಅವನಿಗೆ ಎಕ್ಸ್ರೇಗಳನ್ನು ನೋಡಕ್ಕಾಗ್ತಿರ್ಲಿಲ್ಲ, ರೋಗಿಗಳ ಬಾಯಿ ಕಣ್ಣು ಗಾಯಗಳನ್ನ ಪರೀಕ್ಷೆ ಮಾಡಕ್ಕಾಗ್ತಿರ್ಲಿಲ್ಲ, ಮೈಕ್ರೋಸ್ಕೋಪ್ನೊಳಕ್ಕೆ ಇಣಿಕಿ ನೋಡಕ್ಕಾಗ್ತಿರ್ಲಿಲ್ಲ. ಆದರೆ ಪೇಷಂಟ್ ಎದೆ ಮೇಲೆ ಸ್ಟೆಥೋಸ್ಕೋಪ್ ಇಟ್ಟಾಗ ನಿಮಗ್ಯಾರಿಗೂ ಕೇಳಿಸದೇ ಇರುವಂಥ ಮರ್ಮರಗಳು ನನಗೆ ಕೇಳಿಸ್ತವೆ. ಐ ಆಮ್ ಅನ್ ಎಕ್ಸಲೆಂಟ್ ಲಿಸ್ನರ್ ಅಂದಿದ್ದ ಡೇವಿಡ್. ಆಶ್ಚರ್ಯಕರ ಸಂಗತಿ ಅಂದ್ರೆ ಡೇವಿಡ್ನ ಎದುರಿಗೆ ಬಂದು ಕೂತ್ಕೋತಾ ಇದ್ದ ರೋಗಿಗಳು ಅತ್ಯಂತ ಸ್ಪಷ್ಟವಾಗಿ ಅವನ ಮೇಲೆ ವಿಶ್ವಾಸ ಇಟ್ಟು ಅವನಿಗೆ ತಮ್ಮ ಎಲ್ಲಾ ಸಮಸ್ಯೆಗಳನ್ನು ಹೇಳ್ಕೋತಾ ಇದ್ರು. ಡೇವಿಡ್ ಮೊದಲನೇ ರ್ಯಾಂಕ್ ಪಡೆದು ಎಲ್ಲಾ ಪರೀಕ್ಷೆಗಳಲ್ಲೂ ಪಾಸ್ ಆಗಿದ್ದ. ಅವತ್ತು ಡೇವಿಡ್ಗೆ ಸನ್ಮಾನ ಸಮಾರಂಭ ಏರ್ಪಡಿಸಿದ್ರು. ಅವನು ತುಂಬಾ ಭಾವುಕನಾಗಿದ್ದ. ನಮ್ಮ ಡೇವಿಡ್ ಉಳಿದ ವಿದ್ಯಾರ್ಥಿಗಳಿಗೆ ಹೋಲಿಸಿದ್ರೆ ಖಂಡಿತವಾಗಿಯೂ ನಾರ್ಮಲ್ ಅಲ್ಲ, ಅವನು ಸೂಪರ್ ನಾರ್ಮಲ್ ಅಂದಿದ್ರು ಪ್ರೊಫೆಸರ್. ಅದಕ್ಕೆ ಉತ್ತರ ಕೊಡೋಕೆ ಎದ್ದು ನಿಂತ ಡೇವಿಡ್, ಅಪ್ಪ ಹೇಳ್ತಾ ಇದ್ದಿದ್ದು ನಿಜ ಅನ್ಸುತ್ತೆ.